ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಅದು ನನಗನ್ನಿಸ್ತದೆ, ನಾನಿದ್ದೇನೆ, ನಾನು ಅಂತದಲ್ಲ. ಆ ನಾನು ಅಂದರೆ ಯಾವುದು? ಯಾವುದು? ಏನು ಕೈ ನಾನು, ಕಾಲು ನಾನು, ಕಣ್ಣು ನಾನು, ಕಿವಿ ನಾನು? ಯಾವುದು ನಾನು? ಯಾವುದು ನಾನು? ಹೀಗೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾವುದು ನಾನು? ಸುಮ್ಮನೆ ಕಣ್ಣು ಮುಚ್ಚಿ ಸುಮ್ಮನೆ ನೋಡೋದು. ಯಾವುದು ನಾನು? ಎಲ್ಲ ಹೊರಗಿನ ದೃಶ್ಯ ಎಲ್ಲ ಮರೆಯಾಗಿ ಹೋದ ಬಳಿಕ, ಕಣ್ಣು ಮುಚ್ಚಿದ ಬಳಿಕ, ಯಾವ ಶಬ್ದವನ್ನು ಕೇಳದೇ ಇದ್ದಾಗ ನಮ್ಮಷ್ಟಕ್ಕೆ ನಾವು ಒಳಗೆ ಇರ್ತೇವಲ್ಲ, ಆವಾಗ ದೇಹ ಅದರ ಭಾನ ಇಲ್ಲ, ಇಂದ್ರಿಯಗಳ ಭಾನ ಇಲ್ಲ. ಆವಾಗ ನಾವು ಇರ್ತೇವೆ, ಆದರೆ ಶರೀರದ ಭಾನ ಇರೋದಿಲ್ಲ. ಎಲ್ಲೇನು ಈಗ ಕೂತೀರಿ ಅಲ್ಲ, ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ಶರೀರ ಮರೆತು ಶಾಂತವಾಗಿ ಕೂತ್ರೆ ನಿಮ್ಮ ಜ್ಞಾನ ನಿಮಗಿರ್ತದೆ, ಆದರೆ ಶರೀರದ ಭಾನ ಇರೋದಿಲ್ಲ. ಅದರ ಅರ್ಥ ಏನು ಅಂದರೆ ಶರೀರ ನಾವು ಅಲ್ಲ. ಶರೀರ ಇದು ಚಂದಿರಬಹುದು, ಆದರೆ ನಾವು ಅಲ್ಲ. ನಾವು ನೋಡೋರು, ನಾವು ಬರೀ ನೋಡೋರು. ಐ ಆಮ್ ನಾಟ್ ದ ಬಾಡಿ, ಐ ಆಮ್ ದ ಸೀಯರ್ ಆಫ್ ದ ಬಾಡಿ. I am neither beautiful nor ugly. I am just the witness, a seer. ನೋಡಬೇಕು ಎಷ್ಟು ಚಂದ. ನಾನು ಶರೀರವನ್ನು ನೋಡಾವ. ಶರೀರ ಸುಂದರ ಇರಬಹುದು ಅಥವಾ ಕುರೂಪ ಇರಬಹುದು, ಆದರೆ ನಾನು ಸುಂದರ ಅಲ್ಲ, ನಾನು ಕುರೂಪ ಅಲ್ಲ. ಶರೀರ ಸ್ತ್ರೀ ಇರಬಹುದು, ಶರೀರ ಪುರುಷ ಇರಬಹುದು, ಆದರೆ ನಾನು ಶರೀರ ಅಲ್ಲದ್ದರಿಂದ, ಶರೀರವನ್ನು ನಾನು ನೋಡುವವ ಇರೋದರಿಂದ ನಾನು ಸ್ತ್ರೀನೂ ಅಲ್ಲ, ನಾನು ಪುರುಷನೂ ಅಲ್ಲ. ಸುಮ್ಮನೆ ಆಲೋಚನಾ. ನಿಮ್ಮಷ್ಟಕ್ಕೆ ನೀವು ಕತ್ತಲಲ್ಲಿ ಮಲಗಿರಿ, ಆವಾಗ ನೀವು ಅದಿರಿ. ಆದರೆ ಶರೀರ ಮಲಗ್ಯದ. ನೀವು ಅದಿರಿ, ಶರೀರ ಸುಮ್ಮನೆ ಮಲ್ಕೊಂಡದ. ನೀವು ಶರೀರವನ್ನು ನೋಡ್ತೀರಿ, ಇದು ಮಲಗ್ಯದ. ನೋಡೋ ಮಲಗ್ಯದ ಅಂತ ಏನು ನೋಡ್ತಾನೆ ಅವ ಮಲಗಿಲ್ಲ. ಅವನೇ ಮಲಗಿದ್ರೆ ಇದು ಶರೀರ ಮಲಗ್ಯದ ಅಂತ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ಲವೇನು? ಶರೀರ ಮಲಗ್ತದೆ, ನಾನು ನೋಡ್ತೇನೆ. ಇಂದ್ರಿಯಗಳು ಕೆಲಸ ಮಾಡ್ತಾವ, ನಾವು ನೋಡ್ತೇವೆ. ನೋಡವ ನಾನು, ನೋಡಿಸಿಕೊಳ್ಳುವ ಜಗತ್ತ ಇದು. ಎಷ್ಟು ಛಲ ಇಲ್ಲ ಇದು. ಹೀಗೆ ನೋಡಿದರೆ ನಾವು ಸುಂದರ ಅಂತ ನಮಗೆ ಅಹಂಕಾರ ಬರೋದಿಲ್ಲ, ಕುರೂಪ ಅಂತ ತಾಪಾಗೋದಿಲ್ಲ, ಸ್ತ್ರೀ ಅಂತ ಕಡಿಮೆ ಅಂತ ಭಾವ ಬರೋದಿಲ್ಲ, ಪುರುಷ ಶ್ರೇಷ್ಠ ಅಂತ ಕಲ್ಪನಾ ಬರೋದು. ಯಾಕೆ? ನಾನು ಸ್ತ್ರೀನೂ ಅಲ್ಲ, ನಾನು ಪುರುಷನೂ ಅಲ್ಲ, ನಾನು ನೋಡಾವ. ಎಲ್ಲವನ ನೋಡಾವ. ಹೌದಲ್ಲ ಹೇಳಿ? ಹೇಗದ ಹಾಗೆ ನೋಡ್ತೀವಿ. ನೋಡೋದು. ಇದು ಕೆಂಪದ ಅಂದರೆ ಕೆಂಪು ಅಂತ ನೋಡ್ತೇವೆ, ಕಪ್ಪಿದ್ರೆ ಕಪ್ಪು ಅಂತ ನೋಡ್ತೇನೆ. ಆದರೆ ನೋಡಾವ ನಾನು ಕಪ್ಪು ಅಲ್ಲ, ಕೆಂಪು ಅಲ್ಲ. ಇಲ್ಲಿ ಸಂಪತ್ತ ಇಟ್ಟರೆ 1,00,000 ಕೋಟಿ ಅದ ಅಂತ ಇಟ್ಕೊಳ್ಳಿ, ನಾನು ಕೋಟಿಯನ್ನು ನೋಡ್ತೇನೆ. ನೋಡಾವ
ಅವ ಸಿರಿವಂತಲ್ಲ, ಬಡವಲ್ಲ. ಹೊರಗೆ ಸಂಪತ್ತದ, ನಾನು ಸಂಪತ್ತಲ್ಲ. ಹೊರಗೆ ರೊಕ್ಕದ, ನಾನು ರೊಕ್ಕಲ್ಲ. ನಾನು ಸಂಪತ್ತನ್ನು ನೋಡ್ತಾ ಇದ್ದೀನಿ. ಸಂಪತ್ತನ್ನು ನೋಡ್ತೆ. ದೊಡ್ಡ ಮನೆ ನೋಡ್ತೇನೆ, ಅದರ ನಾ ಮನೆ ಅಲ್ಲ. ಹಾಗೆ ನಾನು ನೋಡ್ತೇನೆ, ಏನೇನು ನೋಡ್ತೇನೆ ಅದು ಯಾವುದೂ ನಾನಲ್ಲ. ನಾನು ಕೇವಲ ನೋಡುವವ. ಇದು ಆತ್ಮಜ್ಞಾನ. ಇದು ಯಾವುದನ್ನು ನೋಡ್ತೇನೆ ಅದು ಅರಳುತ್ತದೆ, ಬಾಡ್ತದೆ. ಐ ಸಿ ದಿಸ್ ಫ್ಲವರ್, ಇಟ್ ಈಸ್ ದ ಫ್ಲವರ್ ದಟ್ ಬ್ಲೂಮ್ಸ್ ಆರ್ ಫೇಡ್ಸ್. ನಾನು ಹೂವ ನೋಡ್ತೇನೆ, ಹೂವು ಅರಳುತ್ತದೆ, ಹೂವ ಬಾಡ್ತದೆ. ನೋಡವ ನಾನು, ಅರಳೋದು ಇಲ್ಲ, ಬಾಡೋದು ಇಲ್ಲ, ಏನಿಲ್ಲ. ಇದು ಆತ್ಮಜ್ಞಾನ. ಇದು ನಾವು ಹಾಗೆ ನೋಡೋದು. ಹಾಗೆ ನೋಡಿದರೆ ಏನಾಗ್ತದೆ? ಬಾಡದರ ತಾಪಿಲ್ಲ, ಮತ್ತು ಅದು ಅರಳಿದರೆ ಬಹಳಷ್ಟು ಸುಖ ಇಲ್ಲ. ನಾನು ಶಾಂತ, ಪ್ರಶಾಂತ. ಆಗೋದು ಬದಲಾವಣೆ ಜಗತ್ತಿನೊಳಗೆ ಆಗ್ತದೆ ವಿನಃ ನೋಡುವವನಲ್ಲಿ ಬದಲಾವಣೆಗಳು ಇಲ್ಲ. ಇದು ಆತ್ಮಜ್ಞಾನ. ಇಂಥ ಜ್ಞಾನ ಬಹಳ ಮಹತ್ವದ್ದು. ಇದು ಜ್ಞಾನ. ಹೊರಗೆ ವಸ್ತು ಜ್ಞಾನ ಇರಬೇಕು, ಅಂತರಂಗದಲ್ಲಿ ಆತ್ಮಜ್ಞಾನ ಇರಬೇಕು. ಈ ಎರಡು ಜ್ಞಾನ ಇತ್ತು ಅಂದರೆ ನಮ್ಮ ಜೀವನ ಸುಂದರವಾಗ್ತದೆ, ಬಹಳ ಸುಂದರವಾಗ್ತದೆ. ಅದಕ್ಕೆ ನಾವು ಬದುಕಬೇಕು, ಮಸ್ತಾಗಿನೇ ಬದುಕಬೇಕು. ಆದರೆ ಗೊತ್ತಿರಬೇಕು, ಏನು ನೋಡ್ತೇವೆ ಅದು ನಾವು ಅಲ್ಲ. ನಮಗೆ ಹಂಗೆ ಅನಿಸೋದಿಲ್ಲ. ಸ್ವಲ್ಪ ತಲೆ ಮ್ಯಾಲ ಕೂದಲ ಸ್ವಲ್ಪ ಬೆಳ್ಳಗಾದರೆ ತಾಪಾಗ್ತದೆ. ಇಲ್ಲೇ ತಾಪಾಗ್ತದೆ. ನಾನು ಕುರೂಪ. ಇದು ಯಾವಾಗ ಅದನ್ನು ತೆಗಿಬೇಕು, ಇಲ್ಲವೇ ಬಣ್ಣಾರೆ ಹಚ್ಚಬೇಕು, ಏನರೇ ಮಾಡದೆ ಅಂದರೆ ಆವಾಗ ನೋಡಿ ಸಂತೋಷ ಆಗ್ತದೆ. ಆವಾಗ ಕೂದಲು ಹೇಳ್ತದ, ನೀ ಏನು ಮಾಡಿದರೆ ಏನು, ನಾನು ಒಳಗೆ ಏನದೀನಿ ನಿನಗೆ ಗೊತ್ತದ. ಇಲ್ಲೇ ನೋಡೋರಿಗೆ ಗೊತ್ತಿರಾಕಿಲ್ಲ, ಹಚ್ಚವ್ಗೆ ಗೊತ್ತಿಲ್ಲ. ಇದು ಜಗತ್ತು, ದೇಹ ಬದಲಾಗೋದೆ. ಕಪ್ಪಿರೋದು ಬೆಳಗಾಗ್ತದೆ, ಮತ್ತು ಚಂದಿರೋದು ಹೋಗ್ತದೆ. ಎಲ್ಲ ಇದು ಇರೋದೇ. ಇದರ ಕೂಡ ನಾವಲ್ಲ, ಇದನ್ನು ನೋಡೋರು ನಾವು. ಒಳಗೆ ಒಂದು ದೀಪ ಉರಿತಾ ಇರ್ತದೆ. ಮನೆಯೊಳಗೆ ಒಂದು ದೀಪ ಉರಿತಾ ಇರ್ತದೆ. ಮನೆಯೊಳಗೆ ಹೊಲಸು ಬಿದ್ದರೆ ಹೊಲಸಿನ ಮೇಲೆ ಪ್ರಕಾಶ ಬೀಳ್ತದೆ. ಮನೆಯೊಳಗೆ ಬಹಳ ಒಳ್ಳೆ ವಸ್ತುಗಳು, ಹೂಗಳು ಇದ್ದರೆ ಅದರ ಮೇಲೆ ಪ್ರಕಾಶ ಬೀಳ್ತದೆ. ಆದರೆ ದೀಪ ಮಾತ್ರ ಎರಡನ್ನ ಬೆಳಗ್ತದೆ ವಿನಃ ತಾಪ ಮಾಡ್ಕೊಳ್ಳೋದಿಲ್ಲ. ಶಾಂತವಾಗಿ ಉರಿತಾ ಇರ್ತದೆ. ಅದಕ್ಕೆ ಹೊಲಸು ಇಲ್ಲ, ಸ್ವಚ್ಛನೂ ಇಲ್ಲ. ಯಾಕೆ? ಎರಡನ್ನ ಮೀರಿದ್ದು ಅದು ಎಂದೂ ಹೊಲಸಾಗುವುದಲ್ಲ. ಹಾಗೆ ನಾವು ಜಗತ್ತಿನಲ್ಲಿ ಬದುಕೋದದ ನೋಡಿ ಬದುಕೋದು, ನೋಡ್ಕೋತ ಬದುಕೋದು. ಇದೆಲ್ಲ ಒಂದು ಥರದ ನಾಟಕ್ಕಿದ್ದಂಗೆ. ನಾವು ಪ್ರೇಕ್ಷಕರು. ಇದೆಲ್ಲ ನಾಟಕ.
ಇದೇನದಲ್ಲ. ಈಗ ತಾವೆಲ್ಲ ನೋಡ್ತಾ ಇದ್ದೀರಿ ಎಲ್ಲ. ಇದೇನದ ಭಾರತ ದೇಶದಲ್ಲಿ ಏನು ನಡೆದದ? ಒಂಥರ ನಾಟಕ. ಎಲ್ಲರದು ಒಂದೊಂದು ಥರ ನಾಟಕ. ಏನು ಮಸ್ತಾಗಿ ನೋಡಬೇಕು. ಏನು ಲಗ್ನ ಆಗುವಾಗ ಎಷ್ಟು ಮಜಾ ಇರ್ತದೆ. ಕುದುರೆ ಮೇಲೆ ಕೂಂತಿಂಗ ಇದು ನಡೀತು ಅಂದ್ರೆ ಮೆರವಣಿಗೆ ಏನು ಮಜಾ ನಾಟಕ ಅಷ್ಟು. ಇದೇನು ಖರೆ ಏನು? ಇವೆಲ್ಲ ಸುಮ್ಮನೆ ನೋಡ್ಕೋತಿರ್ಬೇಕು, ಒಳಗೆ ಹೋಗಬಾರದು. ಈಗ ಒಬ್ಬ ಕುಡ್ದ ಬಿದ್ದ ಸುಮ್ಮನೆ ನೋಡೋದು ಹಂಗೆ ಆಗೋದಲ್ಲ. ನಾಟಕ ಮಾಡೋರು ಮ್ಯಾಲೆ ಮಾಡ್ತಿರ್ತಾರೆ, ನಾವು ಸುಮ್ಮನೆ ನೋಡಿ ಆನಂದ ಪಡೋದು. ಈ ಜಗತ್ತಿಗೆ ನಾವು ಬಂದಿದ್ದು ಎದಕ್ಕೆ? ನೋಡೋದಕ್ಕಾಗಿ. ನಾವು ಜ್ಞಾನದ ಬೆಳಕ ಸುಮ್ಮನೆ ನೋಡೋದು, ನಮ್ಮ ಕಡೆನೂ ನೋಡ್ಕೊಳ್ಳೋದು. ನಮ್ಮ ಶರೀರ ಮುಪ್ಪಾಯಿತು, ಮುಪ್ಪು ನೋಡೋದು. ಯೌವನ ಇತ್ತು, ಯೌವನ ನೋಡೋದು. ಬಾಲ್ಯತನ ಇತ್ತು ಅಂದರೆ ಬಾಲತನ ನೋಡೋದು. ನೋಡ್ತಾ ಇರೋದು ಇದು ಅವಸ್ಥೆ. ಇದು ಅಧ್ಯಾತ್ಮ. ಇದು ಸುಮ್ಮನೆ ನೋಡ್ಕೋತಿರಬೇಕು. ಒಂದಿಷ್ಟು ಅವಾಗ ಒಂದಿಷ್ಟು ಇವಾಗ ಒಂದಿಷ್ಟು ಮಾಡ್ಕೋತೂ ಇರಬೇಕು. ನೋಡೋದು ಮಾಡೋದು. ಈಗ ಎಷ್ಟು ಜನ ಚಲೋ ಇರ್ತಾರೆ, ಜಗಳ ಹಚ್ತಾರೆ, ಸುಮ್ಮನೆ ನೋಡ್ಕೋತಿರ್ತಾರೆ. ಎಷ್ಟು ಮಜಾ ಇಲ್ಲ. ಒಂದಿಬ್ಬರಿಗೆ ಜಗಳ ಹಚ್ಚೋದು, ಒಂದೆರಡು ಊರಾಗ ಒಂದು ಜಗಳ ಹಚ್ಚೋದು, ಎರಡು ಭಾಗ ಮಾಡೋದು, ಸುಮ್ಮನೆ ನೋಡ್ಕೋತಿರೋದು. ಎಷ್ಟು ವಿಚಿತ್ರದ ಇದು. ಹಿಂಗೆ ಜೀವನವನ್ನು ನಾವು ಕಳಿಬೇಕು. ನೋಡ್ಕೋತಿರೋದು ಅಧ್ಯಾತ್ಮ ಇದು. ಮತ್ತು ಬರೇ ನೋಡೋದಲ್ಲ, ಬದುಕಬೇಕಲ್ಲ, ಮಾಡ್ಕೋತು ಇರೋದು. ಎರಡೂ ಬೇಕು. ಮತ್ತೆ ಬರೇ ನೋಡೋದಲ್ಲ, ಮಾಡೋದು. ಮಸ್ತಾಗಿ ನಮ್ಮದು ಒಂದು ಪಾತ್ರ ಮಾಡೋದು. ನಮ್ಮ ಪಾತ್ರವನ್ನೇ ನಾವು ನೋಡೋದು, ಜಗತ್ತಿನ ಪಾತ್ರವನ್ನೇ ನಾವು ನೋಡೋದು. ಎಲ್ಲವನ್ನ ನೋಡ್ತಾ ಮಾಡ್ತಾ ಇದ್ರೆ ಮನುಷ್ಯನ ಜೀವನ ಪ್ರಶಾಂತವಾಗ್ತದೆ. ಇದೇನೋ ಹೇಳ್ತಾರಲ್ಲ, ಒಬ್ಬ ಮಹಾನುಭಾವ ಇದು ಹೇಗೆ ನೋಡಬೇಕು, ಬದುಕೋ ರೀತಿ. ಆತ ಅಷ್ಟಾವಕ್ರ ಅಂತ ಅವನ ಹೆಸರು. ಅವನ ಶರೀರ 8 ಕಡೆ ಬಾಗಿದ್ದು. ನಡಿಬೇಕಾದ್ರೆ ಸರಿಯಾಗಿ ನಡಿಲಿಕ್ಕೆ ಬರ್ತಿರಲಿಲ್ಲ. ಇಷ್ಟು ಕುರೂಪ. ಆದರೆ ಬಹಳ ದೊಡ್ಡ ಮನುಷ್ಯ, ಯುವಕ, ಬಹಳ ಜ್ಞಾನಿ ಮನುಷ್ಯ. ಆತನ ಜ್ಞಾನ, ಆತ ಜ್ಞಾನಿ ಅನ್ನೋದು ಎಲ್ಲ ಕಡೆ ಬಹಳ ಪ್ರಸಾರ ಆಗಿತ್ತು. ಒಂದು ಸಲ ಆ ಪ್ರದೇಶದ ಮಹಾರಾಜ ಆತನನ್ನು ಆಮಂತ್ರಿಸಿದ ತನ್ನ ಅರಮನೆಗೆ. ಕೇಳಿದ್ದ ಬಹಳ ದೊಡ್ಡ ವ್ಯಕ್ತಿ, ಆತ ಮಹಾನುಭಾವ, ಜ್ಞಾನಿ ಅದಾನ, ಅನುಭಾವಿ ಅದಾನ ಅಂತ ಕೇಳಿದ್ದ. ಸಣ್ಣವ ಹುಡುಗ, ಆದ್ರೂ ಇಷ್ಟು ಅನುಭಾವಿ ಅದಾನ, ಒಂದು ಸಲ ಅವನನ್ನು ನೋಡಬೇಕು ಅಂತ ಅವನಿಗೆ ಆಮಂತ್ರಣ ಕೊಟ್ಟ. ಆಮಂತ್ರಣ ಕೊಟ್ರೆ ಆತ ಬಂದ. ನಡೆಯಕ್ಕೆ ಸರಿಯಾಗಿ ಬರ್ತಿರಲಿಲ್ಲ. ಮಹಾರಾಜ ಕೂತಾನ, ಈ ಕಡೆ ವಿದ್ವಾಂಸರು ಕೂತಾರ, ಈ ಕಡೆ ವಿದ್ವಾಂಸರು ಕೂತಾರ. ಮಧ್ಯದಲ್ಲಿ ಮಾರ್ಗ, ಬಾಗಿಲ ತೆಗೆದು ಒಳಗೆ ಹೀಗೆ ಬಂದ ಹುಡುಗ, 20 ವರ್ಷದ ಹುಡುಗ. ಮುಖದ ಮೇಲೆ ಬಹಳ ತೇಜಸ್ಸ ಇತ್ತು. ಆದರೆ ಏನು ಮಾಡೋದು, ಶರೀರ ಬಹಳ ಕುರು. ಹೀಗೆ ಒಳಗೆ ಬಂದು ಹೀಗೆ ನಡೀತಾ ಇರುವಾಗ ಜೋಲಿ ಹೋಗಿ ಬಿದ್ದ, ಹೊಯ್ದಾಡ್ತಿದ್ದ. ಕೆಳಗೆ ಬಿದ್ದು ಕೂಡಲೇ
ಪಂಡಿತರೆಲ್ಲ ನಕ್ರು. ಇದೊಂದು ಘಟನೆ. ವಿದ್ವಾಂಸರೆಲ್ಲ ನಕ್ರು. ನಕ್ಕು ಕೂಡಲೇ ಅಪಮಾನ ಆಗೋದಿಲ್ಲೇನು? ನಾವು ಎಡಿ ಬಿದ್ದರೆ ಉಳಿದವ್ರು ನಕ್ರೆ ಹೆಂಗಾಗ್ತದೆ? ಕೆಟ್ಟ ಅಪಮಾನ ಆಗ್ತದೆ, ಸಿಟ್ಟ ಬರ್ತದೆ. ಆದರೆ ಅಷ್ಟಾವಕ್ರ ಹುಡುಗ ಬಿದ್ದ. ಇದನ್ನು ನೋಡಿ ಇವರೆಲ್ಲ ನಕ್ಕರು. ಮಹಾರಾಜನು ಒಂದಿಷ್ಟು ನಕ್ಕ. ಅವ್ರಿಗಿಂತ ಜೋರಾಗಿ ಇವ ಅಷ್ಟಾವಕ್ರ ನಕ್ಕ. ಇದು ಆಶ್ಚರ್ಯ. ಮಹಾರಾಜ ಕೇಳ್ದ, ಏನು ಅಷ್ಟಾವಕ್ರ ಮುನಿಗಳೇ, ನಾವು ನಕ್ಕೇವಿ ಅದು ಸರಿ, ಯಾರೇ ಬಿದ್ದಾಗ ನಗ್ತೇವಿ ಅದು ಸರಿ, ನೀವು ನಕ್ರೆಲ್ಲ ಯಾಕೆ? ನೀವು ಯಾಕೆ ನಕ್ರಿ ಅಂತ ಕೇಳ್ದ ಮಹಾರಾಜ. ಆವಾಗ ಹುಡುಗ ಹೇಳ್ತಾನೆ, ಅಷ್ಟಾವಕ್ರ ಹೇಳ್ತಾನೆ, ಮಹಾರಾಜರೇ, ನಾನು 2 ಕಾರಣಕ್ಕಾಗಿ ನಕ್ಕೆ. ಏನು ಅಂದರೆ, ಮೊದಲನೇ ಕಾರಣ, ನಾನು ಅಷ್ಟಾವಕ್ರ, ನನ್ನ ಶರೀರ ವಕ್ರವಾಗ್ಯದ. ನಡೆಯಕ್ಕೆ ಹೋದೆ, ಕೆಳಗೆ ಬಿದ್ದೆ. ಬಿದ್ದಾಗ ನಗು ಬರ್ತದೆ ಸಾಮಾನ್ಯವಾಗಿ, ನೋಡೋರಿಗೆ, ಬಿದ್ದವಗಲ್ಲ, ನೋಡೋರಿಗೆ ನಗು ಬರ್ತದೆ. ಆದ್ದರಿಂದ ನೀವೆಲ್ಲ ನಕ್ರಿ. ನಾನು ಅದಕ್ಕಾಗಿ ನಕ್ಕೆ. ನಾನು ನನ್ನ ಶರೀರ ಬೀಳೋದನ್ನು ನೋಡಿದೆ, ಅದಕ್ಕೆ ನಕ್ಕೆ. ಮಜಾ ಇಲ್ಲ ಇದು? ನೀವು ನೋಡಿದರೆ ನಾನು ಬಿದ್ದೆ, ಅದು ಬೇರೆ, ನಿಮಗೆ ನಗು ಬರ್ತದೆ. ಅಂದ್ರೆ ನೋಡಿದರೆ ನೋಡೋವಾಗ ನಗು ಬರ್ತದೆ. ನಾನು ನನ್ನ ಶರೀರ ಬೀಳೋದನ್ನು ನೋಡಿದೆ, ನನಗೂ ನಗು ಬಂತು, ಮಸ್ತಾಗಿ ನಕ್ಕೆ ಅಂದ ಅಷ್ಟಾವಕ್ರ. 2ನೇ ಕಾರಣ, ಅಷ್ಟಾವಕ್ರ ಬಿದ್ದ ಅಂತ ನಕ್ರಲ್ಲ ಈ ವಿದ್ವಾಂಸರು, ನೀವು ಮಹಾರಾಜರೇ, ನಾನು ಈ ಬಿದ್ದ ದೇಹವೇ ನಾನು ಅಂತ ತಿಳ್ಕೊಂಡ್ರಲ್ಲ ನೀವೆಲ್ಲ, ಎಂಥ ಅಜ್ಞಾನಿಗಳಿರಬೇಕು ಅಂತ ನಕ್ಕೆ. ನಾನು ತಿಳಿದಿದ್ದೆ ಇದು ವಿದ್ವಾಂಸರ ಸಭಾ ಅಂತ, ಇದು ಅಜ್ಞಾನಿಗಳ ಸಭಾ ಅದ ಅಂತ ನಕ್ಕೆ. 2, ಬಿದ್ದವನ ಅಲ್ಲ, ನೋಡ್ದವ ನಾನು. ನೀವು ಹೆಂಗೆ ನನ್ನ ಶರೀರ ನೋಡ್ತೀರೋ, ನಾನು ನನ್ನ ಶರೀರವನ್ನು ನೋಡ್ತೇನೆ. ನನ್ನ ಶರೀರ ನಿಮಗೆ ಹೆಂಗೆ ಬೇರೆಯೋ, ನನ್ನ ಶರೀರ ನನಗೂ ಬೇರೆ. ಆದ್ದರಿಂದ ನಕ್ಕೆ ಅಂದ ಅಷ್ಟಾವಕ್ರ. ನಾವಾಗಿದ್ರೆ ಶಾಪನೆ ಕೊಟ್ಟು ಬರ್ತಿದ್ದೆ. ಆಮಂತ್ರಣ ಕೊಟ್ಟು ಮುದ್ದಾಮ ನೀವು ಅಪಮಾನ ಮಾಡೋದಕ್ಕಾಗಿ ಇದನ್ನು ಮಾಡಿರಿ ಅಂತ ಶಾಪ ಕೊಡ್ತಿದ್ದೆ. ಆದರೆ ಅಷ್ಟಾವಕ್ರ ಹಂಗಲ್ಲ, ಸ್ವಚ್ಛಂದವಾಗಿ ತನ್ನನ್ನು ತಾನು ನೋಡಿ ನಗ್ತಿದ್ದ. ತನ್ನ ಮೈ ನೋಡಿ ತಾನೇ ನಗ್ತಿದ್ದ. ಅಷ್ಟು ಮಸ್ತಾಗಿದ್ದ. ಯಾಕೆ ಅಂದರೆ ನೋಡಾವ್ ನಾನು ಅನ್ನೋ ಜ್ಞಾನ ಆಗಿತ್ತು. ನಮಗೆ 2 ಜ್ಞಾನ ಇರಬೇಕು. ನೋಡಿಸಿಕೊಳ್ಳೋದರ ಜ್ಞಾನವೂ ಇರಬೇಕು, ನೋಡುವ ನನ್ನ ಜ್ಞಾನವೂ ನನಗೆ ಇರಬೇಕು. ಅಷ್ಟಾಯಿತು ಅಂದರೆ ಈ ಜಗತ್ತಿನಲ್ಲಿ ಸ್ವಚ್ಛಂದವಾಗಿ ಬಾಳಬಹುದು. ಎಲ್ಲ ಮಾಡೋದು, ಮನೆ ಕಟ್ಟೋದು, ದುಡಿಯೋದು, ಗಳಿಸೋದು, ಆದರೆ ಗೊತ್ತಿರಬೇಕು ಇದನ್ನು ನಾನು ನೋಡಾವ ಅಷ್ಟೇ. ಎಲ್ಲ ಮಾಡಿ ತನ್ನನ್ನೇ ತಾನು ನೋಡೋದು, ಅದು ವೈಶಿಷ್ಟ್ಯ, ಅಧ್ಯಾತ್ಮದ ವೈಶಿಷ್ಟ್ಯ. ಹಾಗೆ ಬದುಕಿದವರು ಜಗತ್ತಿನಲ್ಲಿ ಜ್ಞಾನಿಗಳು. ಬಹಳ ದೊಡ್ಡ ಜ್ಞಾನಿಗಳೆಲ್ಲ ಆ ಪ್ರಜ್ಞೆಯೊಂದಿಗೆ ಬಾಳಿ ಬದುಕಿದರು.
ಅಂಥ ಸಾವಿರ ಸಾವಿರ ಸಂತರು ಮಹಂತರು ಭಾರತ ದೇಶದಲ್ಲಿ ಹೊರದೇಶದಲ್ಲಿ ಅಷ್ಟು ಸ್ವಚ್ಛಂದಾಗಿ ಬಾಳಿದವರು. ಅವರ ದೇಹ ಹೇಗಿತ್ತೋ ಪ್ರಶ್ನೆ ಇಲ್ಲ, ಆದರೆ ಸಾಕ್ಷಿಯಾಗಿ ಬಾಳಿ ಬದುಕಿದವರು. ಎಲ್ಲವನ್ನ ಹೇಗೆ ನೋಡ್ತಾ ಇದ್ರೋ, ಜಗತ್ತಿನ ಎಲ್ಲ ವಸ್ತುಗಳನ್ನು ಹೇಗೆ ನೋಡ್ತಿದ್ರೋ, ತಮ್ಮ ದೇಹವನ್ನು ಅದೇ ರೀತಿ ನೋಡಿದರು. ಇದು ವೈಶಿಷ್ಟ್ಯ ಅವರು. ಇಂಥ ಪರಮಜ್ಞಾನ ಬೇಕಾಗ್ತದೆ. ಇದು ಪರಮಜ್ಞಾನ. ಒಂದು ಕಡೆ ವಸ್ತು ಜ್ಞಾನ, ಜಡವಸ್ತು ಜ್ಞಾನ, ಇನ್ನೊಂದು ಕಡೆ ಅಜಡ ಚೇತನದ ಜ್ಞಾನ. ಎರಡರ ಮಿಶ್ರಣ ಆಯಿತು ಅಂದರೆ ಮನುಷ್ಯನ ಜೀವನ ಸುಂದರವಾಗ್ತದೆ. ಸುಂದರವಾಗ್ತದೆ. ನಮ್ಮದಂತ ಬಳಸೋದದ, ಆದರೆ ನಾವಂತ ತಿಳಿಬಾರ್ದಷ್ಟೆ. ಆ ರೀತಿ ನಮ್ಮ ಜೀವನವನ್ನು ಕಟ್ಟಿಕೊಳ್ಳೋದು, ಅದಕ್ಕೆ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತೆ. ಆವಾಗ ಮನುಷ್ಯ ಪರಮ ಶಾಂತಿಯನ್ನು ಹೊಂತಾನ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.